ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತುಂಬ ಸ್ಟೈಲಾಗಿ ಸ್ಮೈಲ್ ಕೊಟ್ಟು ಗುಡ್ ಮಾರ್ನಿಂಗ್ ಹೇಳ್ತಾರೆ. ಮನೆಯಲ್ಲೇ ಮಾಡಿಟ್ಟಿರುವ ಮೊಸರು ತಗೊಳ್ಳಿ. ಮೊಸರು ಸ್ಪೂನಿಂದ ತಗೊಂಡು ಮತ್ತೆ ಕೊಡಿ ವಾಪಸ್ಸದ್ದು. ಫ್ರೆಂಡ್ಸ್, ಇವತ್ತಿನ ಲಾಸ್ಟ್ ಆರ್ಡರ್ ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಖಾಲಿ ಆಯಿತು, ಏನು ಮಿಕ್ಕಿಲ್ಲ. दिस लुक्स गुड यार, जब पैक करके ऐसा करते हैं ना, इसको हम दबाते नहीं है. ತುಂಬ ದಿನ ಆಯಿತು ಈ ಥರ ನಾವು ಒಟ್ಟಾಗಿ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದು ಆಚೆ ಕಡೆ. ಸಿಂಪಲ್ ಆಗಿರೋ ಚಪ್ಪಲಿ ಹಾಕ್ಕೊತೀನಪ್ಪ ಅಂದರೆ ಯಪ್ಪ ನೋಡ್ರಿ, ಯೂಟ್ಯೂಬಲ್ಲಿ ನೋಡಿ ಇಷ್ಟಪಟ್ಟು ಇವನು ಅವನಿಗೋಸ್ಕರ. Thank you everyone for appreciating my work. Yeah. First you have seen Mitsuri, second Rengoku. ಇವನಿಗೆ ಇವತ್ತು ಅಕಾಡೆಮಿಗೆ ರಜೆ ಕೊಟ್ಟಿದ್ದಾರೆ. ಅಕಾಡೆಮಿಯಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತೆ, ಅದರಿಂದ. ಹೆಲೋ ಎವ್ರಿವಾನ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗಲ್ಲಿ ಕಳೆದ ಭಾನುವಾರ ಮತ್ತು ಸೋಮವಾರ ನಮ್ಮ ದಿನಚರಿ ಹೇಗಿತ್ತು ಅದನ್ನು ಕಂಪ್ಲೀಟಾಗಿ ವ್ಲಾಗ್ ಮುಖಾಂತರ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಮೊದಲು ಭಾನುವಾರದಿಂದ ಶುರು ಮಾಡಿದ್ದೀನಿ. ಇವತ್ತು ನಮ್ಮ ಕ್ಲೌಡ್ ಕಿಚನ್ ಇದೆ, ಸೊ ಅದರಿಂದ ಇಡ್ಲಿ, ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ ಎಲ್ಲನೂ ಮಾಡಿದ್ದೀನಿ. ಯಜಮಾನ್ರು ಆರ್ಡ್ರ್ ತೊಗೊಂಡು ಹೋಗಿದ್ದಾರೆ. ಸೊ ಫ್ರೀ ಆಗಿದ್ದೀನಿ ಅಂತ ನಾನು ಸಹ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಲಾಸ್ಟ್ ಆರ್ಡರ್ ತಗೊಂಡು ಹೋಗ್ತಾ ಇದ್ದಾರೆ. ಇವಾಗ 1:15 ಆಗಿದೆ. ಹಾಂಜಿ, ಟುಡೇ, ಇವತ್ತಿನ ಮತ್ಲಬ್ ಆಜ್ ಕಾ. ಎಲ್ಲ ಖಾಲಿ ಆಯಿತು, ಏನು ಮಿಕ್ಕಿಲ್ಲ. दिस लुक्स गुड यार, जब पैक करके ऐसा करते हैं ना, इसको हम दबाते नहीं है. आप ज़्यादा ही दबाते हो. मैंने सिखाया आपको कैसे. हाँ, मैंने सिखाया कैसे पैकिंग करते हैं. सोशल मीडिया का आप ನೋಡಿ, ಸಾಂಬಾರು ಮುಗ್ದೋಗಿದೆ, ಚಟ್ನಿನೂ ಆಲ್ಮೋಸ್ಟ್ ಮುಗ್ದೋಗಿದೆ, ಹಿಟ್ಟು ಇಷ್ಟೇ ಇಷ್ಟಿದೆ ಅಷ್ಟೇ, ಮತ್ತು ಆಲೂಗಡ್ಡೆ ಪಲ್ಯನೂ ಮುಗ್ದೋಗಿದೆ. ಇವತ್ತಿನ ಕಿಚನ್ನ ಇವಾಗ ವೈಂಡ್ ಅಪ್ ಮಾಡ್ತೀವಿ. ಎಲ್ಲಿಗಾದರೂ ಹೋಗೋಣ ನಾವು. ಮನೇಲಿ ಇದು ಬೋರ್ ಆಗಿಬಿಟ್ಟಿದ್ದೀನಿ. ನಿನ್ನೆನೂ ಕೆಲಸ, ಇವತ್ತೂ ಕೆಲಸ, ವಾರ ಪೂರ್ತಿ ನೀವು ಮನೆಯಿಂದ ಆಚೆ ಇರ್ತೀರಾ. ಸೊ ಇವಾಗ ಇಲ್ಲಿಗಾದರೂ ಹೋಗೋಣ, ಮಕ್ಳಿಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಸಿಗುತ್ತೆ. सही. ಏನು ಅರ್ಥ ಆಯಿತು? You said कि बहुत टायर्ड हो गए, अभी हम बच्चों के साथ एंजॉय करने चलेंगे. ಹಾಂ, Is it the one? हाँ. देखा, I know. ಐ ನೋ, ಯು ನೋ. ಚಲೋ, ಹೋಗಿ ಹೋಗಿ ಹೋಗಿ. ಯಜಮಾನ್ರು ಆರ್ಡರ್ನ ಕೊಟ್ಬಿಟ್ಟು ಬರೋತಷ್ಟಿಗೆ ಕಿಚನ್ ಎಲ್ಲನೂ ಕ್ಲೀನ್ ಮಾಡಿಟ್ಬಿಟ್ಟಿದ್ದೀನಿ. ಈ ಥರ ಫುಡ್ ಬಿಸ್ನೆಸ್ ಮಾಡಿದಾಗ ತುಂಬ ಅಂದರೆ ತುಂಬ ಪಾತ್ರೆಗಳು ಬೀಳುತ್ತೆ ಫ್ರೆಂಡ್ಸ್ ತೊಳೆಯೋದಕ್ಕೆ. ಬೆಳಗ್ಗೆಯಿಂದ ತೊಳಿತಾನೇ ಇರ್ತೀನಿ. ಹಂಗೆ ಇಟ್ಬಿಟ್ರೆ ಒಂದೇ ಸಲ ಎಲ್ಲ ತೊಳೆಯೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ಅಡುಗೆ ಮಾಡ್ತಾ ಇರೋದು, ಇನ್ನೊಂದು ಕಡೆ ಪಾತ್ರೆಗಳು ತೊಳಿತಾ ಇರೋದು, ಹೀಗೆ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ 3 ಗಂಟೆ ಆಗ್ತಾ ಇದೆ. ಎಲ್ಲರೂ ರೆಡಿ ಆಗಿದ್ದೀವಿ. ಆಚೆ ಸ್ವಲ್ಪ ಸುತ್ತ ಆಡಿಕೊಂಡು ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು. ತುಂಬ ದಿನ ಆಯಿತು ಈ ಥರ ನಾವು ಒಟ್ಟಾಗಿ ಹೋಗಿ ಸ್ವಲ್ಪ ಸುತ್ತಾಡಿಕೊಂಡು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ದು ಆಚೆ ಕಡೆ. ಸೊ ಅದರಿಂದ ಈ ವೀಕೆಂಡು ಸ್ವಲ್ಪ ನಮಗೆ ಅಂತ ಟೈಮ್ ಕೊಡಬೇಕು ಅಂತ ಯಜಮಾನ್ರ ಹತ್ರ ಕೇಳಿದ್ದಕ್ಕೆ ಅವರು ಸರಿ ಅಂತ ಅಂದರು. ಸೊ ಅದಕ್ಕೆ ಬೇಗ ಬೇಗ ರೆಡಿ ಆಗಿದ್ದೀವಿ. ಸೊ ಈ ಒಂದು ಸೂಟನ್ನು ನಾನು ವೇರ್ ಮಾಡಿದ್ದೀನಿ. ಸಿಂಪಲ್ ಆಗಿರೋ ಸೂಟು, ಚೆನ್ನಾಗಿದೆ ಅಂತ ಯಜಮಾನ್ರು ಹೇಳಿದ್ರು. ಮಕ್ಳಿಗೂ ಸಹ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ ಅಂತ ಹೇಳಿದ್ರು. ಸೊ ಇದು ಒಂಥರ ಖುಷಿ, ಮನೇಲಿರೋರು ಯಾರಾದರೂ ಕಾಂಪ್ಲಿಮೆಂಟ್ ಕೊಟ್ಟಾಗ ಒಂಥರ ಖುಷಿ ಆಗುತ್ತೆ. ಸೊ ಯಜಮಾನ್ರು ನೋಡಿ ರೆಡಿ ಆಗಿದೆ. ಬಾಯಿ ಈ ಕಡೆ. ಇವಾಗಲೇ ಒಂದು ಶಾರ್ಟ್ ವಿಡಿಯೋ ಮಾಡಿದ್ವಿ ರೆಡಿ ಆಗಿದ್ದೀವಿ ಅಂತ ಹೇಳಿ. ಹಂಗೆ ಯಾವಾಗಲಾದರೂ ಈ ಥರ ರೆಡಿ ಆದಾಗ ಡ್ಯಾನ್ಸ್ ಮಾಡಬೇಕು ಅಂತ ಮನಸ್ಸಾಗುತ್ತೆ. ಸೊ ಅದಕ್ಕೆ ಚಿಕ್ಕವನು ಕೋಪ ಮಾಡ್ಕೊಂಡಿದ್ದಾನೆ. ಸೊ ಇವಾಗ ಅವನ್ನ ಕನ್ವಿನ್ಸ್ ಮಾಡಿಬಿಟ್ಟು ಆಚೆ ಕರ್ಕೊಂಡೋಗ್ಬೇಕು. ಬೇಗ 5 ಗಂಟೆಗೆಲ್ಲ ಬಂದು ಇವರು ಆಟ ಆಡೋದಕ್ಕೆ ಆಚೆ ಹೋಗ್ಬೇಕಂತೆ. ಸೊ ಚಲೋ ಚಲೋ ಚಲೋ. ನಾನು ಸಿಂಪಲ್ ಆಗಿರೋ ಚಪ್ಪಲಿ ಹಾಕ್ಕೊತೀನಪ್ಪ ಅಂದರೆ ಯಪ್ಪ ನೋಡ್ರಿ, ಇಲ್ಲ ಈ ಸೂಟ್ಗೆ ಇದು ಚೆನ್ನಾಗಿರುತ್ತೆ ಅಂತ ತಗೊಂಡು ಬಂದರು. ಅಯ್ಯೋ, ಟೈಟ್ ಆಗಿದೆ, ಟೈಟು. ಈ ಬೆಲ್ಲೀಸ್ನ ತಗೊಂಡು ಆಲ್ಮೋಸ್ಟ್ 5 ವರ್ಷ ಕಂಪ್ಲೀಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. 1-2 ಸಲ ಯೂಸ್ ಮಾಡಿಬಿಟ್ಟು ಮೂಲೆಯಲ್ಲಿ ಹಂಗೆ ಇಟ್ಬಿಟ್ಟಿದ್ದೆ. ಈ ಒಂದು ಡ್ರೆಸ್ಗೆ ಮ್ಯಾಚ್ ಆಗ್ತಾಯಿದೆ ಅಂತ ಹೇಳಿ ಯಜಮಾನ್ರು ನನಗೋಸ್ಕರ ಹಾಕ್ಕೋ ಅಂತ ರಿಕ್ವೆಸ್ಟ್ ಮಾಡಿದ್ರು. ಸೊ ಅದಕ್ಕೆ ಹಾಕ್ಕೊಂಡೆ. ಸ್ವಲ್ಪ ಟೈಟಾಗಿ ಫೀಲ್ ಆಯಿತು. ಮತ್ತು ವಾಕ್ ಮಾಡಿದ್ಮೇಲೆ ಒಂದು 5 ನಿಮಿಷ ಕಂಫರ್ಟೇಬಲ್ ಆಗಿ ಫೀಲ್ ಆಯಿತು. ಸೊ ಇವಾಗ ಮನೆ ಬಿಟ್ಟಿದ್ದೀವಿ. ಈಗ ನೀವು ನೋಡ್ತಾ ಇರೋ ಬ್ರಿಡ್ಜ್ ಬಂದುಬಿಟ್ಟು ಹೊಸ್ದಾಗಿ ಕಟ್ಟಿರೋ ಬ್ರಿಡ್ಜು. ಜಸ್ಟ್ 1 ಮಂತ್ ಆಗಿದೆ ಓಪನ್ ಆಗಿಬಿಟ್ಟು. ನಾವು ಮೊದಲನೇ ಬಾರಿ ಅದ್ರ ಮೇಲೆ ಟ್ರಾವೆಲ್ ಮಾಡಿರೋದು. ಒಂಥರ ಚೆನ್ನಾಗಿ ಅನಿಸ್ತು. ಸೊ ಇವಾಗ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗಿದ್ದೀವಿ, ಸೆಕ್ಟರ್ 15 ಮಾರ್ಕೆಟ್ಗೆ.
ಇವತ್ತು ನನ್ನ ಚಿಕ್ಕ ಮಗ ಈ ಬಟ್ಟೆ ಹಾಕ್ಕೊತೀನಿ ಅಂತ ತುಂಬ ಹಠ ಮಾಡಿ ಹಾಕ್ಕೊಂಡ. ನಾನು ಬೈದೆ. ಸೊ ಅದಕ್ಕೆ ಸ್ವಲ್ಪ ಮೂಡಿ ಆಗಿದ್ದ. ಅವ್ನು ಹಾಕ್ಕೊಂಡಿರೋ ಶರ್ಟ್ ಬಂದ್ಬಿಟ್ಟು 10 to 12 ಇಯರ್ಸ್ ಓಲ್ಡ್ದು, ನನ್ನ ದೊಡ್ಡ ಮಗಂದು. ಇವನು 8ನೇ ವರ್ಷಕ್ಕೆ ಬಿದ್ದಿದ್ದೆ ತಡ ಈ ಶರ್ಟ್ ಎಲ್ಲನೂ ಹಾಕ್ಕೊಂತೀನಿ ಅಂತ ಹಠ ಮಾಡ್ತಿದ್ದ. ತುಂಬ ಲೂಸ್ ಆಗಿದೆ, ಬೇಡ ಅಂದ್ರೂ ಸಹ ಬಿಟ್ಟಿಲ್ಲ, ಅವನು ಹಾಕ್ಕೊಂಡೇ ಬಿಟ್ಟ. ಸೊ ನಾವು ಯಾವಾಗ ಈ ಥರ ಆಚೆ ಬಂದ್ರೂ ಸಹ ತುಂಬ ಚೈನೀಸು ಇಲ್ಲಾಂದರೆ ಇಟಾಲಿಯನ್ ಫುಡ್ಡನ್ನ ತಿಂತೀವಿ ಫ್ರೆಂಡ್ಸ್. ನಮಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಫುಡ್ಡೆಲ್ಲ ನಾನು ಮನೆಯಲ್ಲಿ ಅಷ್ಟು ಮಾಡೋದೇ ಇಲ್ಲ. ಸೊ ಆಚೆ ಬಂದಾಗ ಬ್ಯಾಟಿಂಗ್ ಮಾಡ್ತೀವಿ ಈ ಥರ. ಹಾಯ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾರ್ಚ್ 24ನೇ ತಾರೀಕು ಸೋಮವಾರ ಬೆಳಗ್ಗೆ 11 ಗಂಟೆ ಆಗ್ತಾಯಿದೆ. ನಿನ್ನೆ ಸಂಡೇ ಆದ್ದರಿಂದ ನಾವು ಲೇಟಾಗಿ ಮಲಗಿದ್ದು, 12 ಗಂಟೆಗೆ ಮಲಗಿದ್ದು ರಾತ್ರಿ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಲೇಟಾಗೇ ಎದ್ವಿ. ನಾನು ಯಜಮಾನ್ರಿಬ್ರು ಬೆಳಗ್ಗೆ 8:30ಗೆ ಎದ್ದಿದ್ದು, ಮಕ್ಕಳಿಬ್ರು 10 ಗಂಟೆಗೆ ಎದ್ದರು. ಸೊ ಎದ್ದಾದಮೇಲೆ ಬೇಗ ಎಲ್ಲ ಕೆಲಸ ಮಾಡಿ ಇವಾಗ ಫ್ರೀ ಆಗಿದ್ದೀನಿ. ಯಜಮಾನ್ ರೆಡಿ ಆಗ್ತಾ ಇದ್ದಾರೆ ಕೆಲಸಕ್ಕೆ ಹೋಗೋದಕ್ಕೆ. ಮಕ್ಕಳಿಬ್ರು ಬ್ರೇಕ್ಫಾಸ್ಟ್ ತಿಂತಾ ಇದ್ದಾರೆ. ಸೊ ಇವತ್ತಿನ ನಮ್ಮ ದಿನ ಹೇಗಿರುತ್ತೆ ಅಂತ ಹೇಳಿ ವ್ಲಾಗಿನ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಜಮಾನ್ರು ರೆಡಿ ಆಗಿದ್ದಾರೆ. ಗುಡ್ ಮಾರ್ನಿಂಗ್. ತುಂಬ ಸ್ಟೈಲಾಗಿ ಸ್ಮೈಲ್ ಕೊಟ್ಟು ಗುಡ್ ಮಾರ್ನಿಂಗ್ ಹೇಳ್ತಾರೆ. ಅದು ಮಂಡೇ ಫ್ರೆಶ್ನೆಸ್ ಅಂತೆ. ಸೊ ಈ ಮಂಡೇ ಇವರು ಇಲ್ಲೇ ಲೋಕಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇನ್ನು ದೂರ ಎಲ್ಲ ಹೋದರೆ ಮತ್ತು ನಾಳೆ ಬರೋದಕ್ಕಾಗಲ್ಲ, ಚಿಕ್ಕ ಮಗಂದು ರಿಸಲ್ಟ್ ಇದೆ. ಸೊ ಅದಕ್ಕೆ ಲೋಕಲಲ್ಲಿ ಹೋಗ್ಬಿಟ್ಟು ರಾತ್ರಿ ಬರ್ತಾರೆ. ನಾಳೆ ಚಿಕ್ಕ ಒಂದು ರಿಸಲ್ಟ್ ಅಟೆಂಡ್ ಮಾಡಿಬಿಟ್ಟು ನಂತರ ಬೇರೆ ಟೂರಿಂಗೆ ಹೋಗ್ತಾರೆ. ಸೊ ಇವಾಗ ಇವ್ರಿಗೆ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡ್ತೀನಿ. ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ರೆಡಿ ಆಗ್ತಾರೆ, ಯಾವಾಗ ಸರ್ವ್ ಮಾಡಲಿ, ಆಮೇಲೆ ಯಾವಾಗ ನಾನು ತಿನ್ನಲಿ ಅಂತ ಹೇಳಿ. ಫ್ರೂಟನ್ನು ಕಟ್ ಮಾಡಿದ್ದೀನಿ. ಮಕ್ಕಳಿಗೆ ಆಲ್ರೆಡಿ ಕೊಟ್ಟಿದ್ದೀನಿ, ನನಗೆ ಮತ್ತು ಯಜಮಾನ್ರಿಗೆ ಮಾತ್ರನೇ ಈ ಫ್ರೂಟು. ಪರಾಟ ಮಾಡಿಟ್ಬಿಟ್ಟಿದ್ದೀನಿ. ಪರಾಟ ಅಂದರೆ ಚಪಾತಿ ಮಾಡಿಟ್ಬಿಟ್ಟಿದ್ದೀನಿ. 2 ಚಪಾತಿ, ಆಲೂಗಡ್ಡೆ ಬದನೇಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡಿದ್ದೀನಿ. ಬೆಂಗನ್ ಆಲೂ ಅಂತ ಕರೀತಾರೆ ಈ ಕಡೆ. ಚೆನ್ನಾಗಿರುತ್ತೆ ಚಪಾತಿ ಜೊತೆ. ಸೊ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟಲ್ಲಿ ಚಪಾತಿ, ಬದನೇಕಾಯಿ ಆಲೂಗಡ್ಡೆ ಪಲ್ಯ ಮತ್ತು ಫ್ರೂಟ್ ವಾಟರ್ ಮೆಲನ್. ಪಿಕ್ಕಲ್ ಮತ್ತು ಕರ್ಡ್. ಅಪ್ಪನಿಗೆ ಕರ್ಡ್ ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ. ಪಲ್ಯದಲ್ಲಿ ಕರ್ಡನ್ನು ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಫ್ರೆಂಡ್ಸ್. ಅದರದ್ದು ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ, ಆದ್ರೂ ಇವ್ರಿಗೆ ಇಷ್ಟ ಆಗುತ್ತೆ. ಸ್ವಲ್ಪ ಕೊಟ್ಬಿಡ್ತೀನಿ. ಅದಕ್ಕೆ ಮಾಡಿರೋದು, ಇವ್ರ ಫೇವ್ರೇಟ್ ಅಂತಲೇ ಮಾಡಿರೋದು. ಇಲ್ಲಾಂದರೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಬೇಡ ಬದನೇಕಾಯಿ ಆಲೂಗಡ್ಡೆ ಮಾಡು ಅಂತ ಹೇಳಿದ್ರು, ಅದಕ್ಕೆ ಮಾಡಿದ್ದು. ಇನ್ನು ಆಚೆ ಕಡೆ ಟ್ರಾವೆಲ್ ಮಾಡ್ತಾರಲ್ಲ, ಆಚೆನೇ ತುಂಬ ತಿನ್ನೋದು. ಸೊ ಅದಕ್ಕೆ ಇವ್ರಿಗಿಷ್ಟ ಅಂತ ಮಾಡಿದ್ದೀನಿ. ಮನೆಯಲ್ಲೇ ಮಾಡಿಟ್ಟಿರುವ ಮೊಸರು ತಗೊಳ್ಳಿ. ಮೊಸರು ಸ್ಪೂನಿಂದ ತಗೊಂಡು ಮತ್ತೆ ಕೊಡಿ ವಾಪಸ್ಸದು. यहाँ से ज़्यादा वहाँ जमाते हैं. ನಾಳೆ ನಿಂದು ರಿಸಲ್ಟ್ ಇದೆ ಅಲ್ವಾ? A+ ಬರುತ್ತಲ್ವಾ? ಗ್ಯಾರಂಟಿನಾ? ಬಂದಿಲ್ಲ ಅಂದರೆ ಏನು ಮಾಡಬೇಕು? A+ नहीं आए तो क्या करना है? टीवी देखना है? ಹೊಡಿತೀನಿ ನಿನಗೆ. ಎದ್ದು ಮೇಲೆ ಕೂತ್ಕೋ. ಏನಕ್ಕೆ ಈ ಥರ ಲೇಜಿ ಆಗ್ತಾ ಇದೆಯಾ? ಫ್ರೆಂಡ್ಸ್ಗೆ ಸ್ಕೆಚ್ ತೋರಿಸು ನಿಂದು. ಹೊಸ ಸ್ಕೆಚ್ ಬುಕ್ಕಲ್ಲಿ ಡ್ರಾ ಮಾಡಿರೋದನ್ನೆಲ್ಲ ತೋರಿಸು ನೀನು ಎತ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿಟ್ಕೊಂಡಿದ್ದಾನೆ. ಮತ್ತು ಫ್ರೆಂಡ್ಸ್ ಇದು ತೋರಿಸು. ಇದನ್ನು ಸಹ ಇವನೇ ಮಾಡಿದ್ದು, ನಿನ್ನೆ ಕುತ್ಕೊಂಡು ಮಾಡ್ದ. ಯೂಟ್ಯೂಬಲ್ಲಿ ನೋಡಿ ಇಷ್ಟಪಟ್ಟು ಪೆನ್ಸಿಲ್ ಸ್ಟ್ಯಾಂಡ್ ಮಾಡ್ಕೊಂಡ. ಬಾ ತೋರಿಸು, ಕುತ್ಕೋ. ತುಂಬ ಜನ ನಿನ್ನ ಅಪ್ರಿಷಿಯೇಟ್ ಮಾಡಿದ್ರು, ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ತುಂಬ ಇಂಟೆಲಿಜೆಂಟು, ಚೆನ್ನಾಗಿ ಮಾಡ್ತಾನೆ ಡ್ರಾಯಿಂಗ್ಸ್ ಎಲ್ಲನೂ ಅಂತ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಅಪ್ರಿಷಿಯೇಟಿಂಗ್ ಮೈ ವರ್ಕ್. Thank you everyone for appreciating my work.
ಯಾ. First, you have seen Mitsuri. Second, Rengoku. Third, Muzanki Butsuji. This is Zenitsu. क्या है? Zenitsu. जेनित्सु. This is Trollface. ओके. This is Obito. ओके. This is Inosuke. I don't want to show you this. Why you don't want to show this? Oh, You're not liking it. no. This one? But after this, it's very good. This is Naruto, and I will show you Akaza. Wow. Superb. Even I like it. And next is Moichiro. Wow. This is also nice. And next is nothing. You did amazing job. Okay. Stop watching this gaming channel. Hey! ಇಲ್ಲಿ ನೋಡಿ ಇವನೇನು ಮಾಡ್ತಾ ಇದ್ದಾನೆ. ಲೇಜಿ ನನ್ನ ಮಗ ಇವನು. Very lazy. ನಮ್ಮ ಮನೆಯಲ್ಲಿ ಇವನಿಗಿಂತ ಲೇಜಿ ಯಾರೂ ಇಲ್ಲ ಫ್ರೆಂಡ್ಸ್. Marabata. क्या कर रहा है? ರೀಲ್ಸ್. ಹಾ. Not reels, Instagram. ತಿಂದು ಈ ಥರ ಬೆಡ್ ಮೇಲೆ ಮಲ್ಕೊಂಡು ರೀಲ್ಸ್ ನೋಡ್ತಾ ಇರೋದು ಅಷ್ಟೇ ಒಂದು ಕೆಲಸ. ಬರೀ ಫುಟ್ಬಾಲ್ ಆಡೋದಕ್ಕೆ ಹೋಗ್ತಾನೆ. ಇವನ್ ಥರ ಯಾರಾದರೂ ಇದ್ದೀರಾ ಲೇಜಿ? ಕಾಮೆಂಟ್ ಮೂಲಕ ತಿಳಿಸಿ. तुम्हें बदनाम कर रही हूँ मैं लेजी बोल के. ಕೇದು ನೋಡಿ, ಬದನಾಮ್ ಮಾಡಿದ್ರು ಇವನ್ ಬಗ್ಗೆ ಏನು ಹೇಳಿದ್ರು ಚಿಂತೆನೇ ಇಲ್ಲ. 100 मीटर पूरा 2 मिनट 2 सेकंड में कवर कर लो, उसे लेजी कहने से कोई पता नहीं. क्या बोला? किसी को समझ में भी नहीं आता जो तुम बोलता है. तो आप समझा देना. हाँ? तो आप समझा देना. नहीं, मुझे समझ में नहीं आया तो तुम्हें क्या समझाओ? ढंग से बोलो. जो बच्चा 100 मीटर 4-5 सेकंड में कवर कर लेना उसे लेजी नहीं कहते. हाँ. तो थोड़ा 100 मीटर और बंद जो तो बच्चा सुबह उठ के एकदम नहाता उसे लेजी नहीं कहते. ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡೋದನ್ನ ಇತ್ತೀಚೆಗೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಇವ್ನು ಲೇಜಿ ಅಲ್ವಂತೆ. ಮತ್ತೆ 100 ಮೀಟರ್ಸು ಎಷ್ಟು ಸೆಕೆಂಡಲ್ಲಿ? 4 ಸೆಕೆಂಡಲ್ಲಿ ಕವರ್ ಮಾಡ್ತಾನಂತೆ. ಸೊ ಅಂಥವ್ನು ಬಂದ್ಬಿಟ್ಟು ಲೇಜಿ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅವನೇ ಅಪ್ರಿಷಿಯೇಟ್ ಮಾಡ್ಕೊತಾ ಇದ್ದಾನೆ. ಇವನು ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡಲ್ಲ, ಏನು ಮಾಡಲ್ಲ, ಬರೀ ತಿನ್ನೋದಕ್ಕೆ ಮಾತ್ರ ಕೇಳ್ತಾನೆ. ಹೊಟ್ಟೆ ಹಸಿವಾಗ್ತದೆ, ಏನು ಮಾಡ್ತಿದೀಯಾ ಅಂತ ಹೇಳಿ. ಇವಾಗ ಲಂಚ್ಗೆ ಅಂತ ಹೇಳಿ ಕಿಚಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಕಿಚಡಿ ನಮ್ಮ ಮನೆಯಲ್ಲಿ ಎಲ್ರಿಗೂ ಫೇವ್ರೆಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಚಿಕ್ಕವರಿರೋವಾಗ ಅಂದರೆ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಮೊದಲು ನಾನು ಮಕ್ಕಳಿಗೆ ತಿನ್ನಿಸಿದ್ದೆ ಈ ಒಂದು ಕಿಚಡಿನ. ತುಂಬ ಹೆಲ್ದಿ ಮತ್ತು ಟೇಸ್ಟಿಯಾಗೂ ಸಹ ಇರುತ್ತೆ. ಮೊದಲು ಕುಕ್ಕರಲ್ಲಿ ತುಪ್ಪನ ಹಾಕಿ ಬಿಸಿ ಮಾಡಿದೆ, ನಂತರ ಜೀರಿಗೆನೂ ಸಹ ಹಾಕಿದ್ದೀನಿ. ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ತೊಳೆದು ಒಂದು 15 ನಿಮಿಷ ನೆನೆಸಿಟ್ಟಿರುವಂತಹ ಅಕ್ಕಿ ಮತ್ತು ಗ್ರೀನ್ ಮೂಂಗ್ ದಾಲ್ನ ಆ್ಯಡ್ ಮಾಡಿದ್ದೀನಿ. ಅರ್ಧ ಕಪ್ಪಷ್ಟು ರೈಸ್ ತಗೊಂಡಿದ್ದೀನಿ, 3/4 ಕಪ್ಪಷ್ಟು ಗ್ರೀನ್ ಮೂಂಗ್ ದಾಲ್ನ ತಗೊಂಡಿದ್ದೀನಿ. ಈ ಕಿಚಡಿಯಲ್ಲಿ ನೀರಿನ ಅಂಶ ಚೆನ್ನಾಗಿರಬೇಕು. 1 ಕಪ್ಪು ಅಕ್ಕಿ ಬೇಳೆಗೆ 3 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡಬೇಕು. ಅದಕ್ಕಿಂತ ಸ್ವಲ್ಪ ಹೆಚ್ಚು ನೀರನ್ನ ಆ್ಯಡ್ ಮಾಡಿದ್ರೂ ಟೆಕ್ಸ್ಚರ್ ಚೆನ್ನಾಗೇ ಬರುತ್ತೆ. ನೀರನ್ನು ಆ್ಯಡ್ ಮಾಡಿದ್ಮೇಲೆ ಉಪ್ಪು, ಖಾರ, ಸ್ವಲ್ಪ ಅರಿಶಿಣದ ಪುಡಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಸಿಲ್ನ ತರಿಸಿದ್ರೆ ಈ ಒಂದು ಕುಕ್ಕರಲ್ಲಿ ಕಿಚಡಿ ರೆಡಿ ಆಗಿಬಿಡುತ್ತೆ. ಸೊ ಡಿಪೆಂಡ್ ಆಗುತ್ತೆ ಕುಕ್ಕರ್ ಟು ಕುಕ್ಕರ್ ಎಷ್ಟು ವಿಸಿಲ್ನ ತರಿಸ್ಬೇಕು ಅಂತ ಹೇಳಿ. ನೋಡಿ, ಈ ಥರ ಕಿಚಡಿ ರೆಡಿ ಆಗಿದೆ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಇಷ್ಟು ಸಿಂಪಲಾಗಿ ಮಾಡಿದ್ರೂ ಸಹ ಈ ಕಿಚಡಿದು ಟೇಸ್ಟ್ ಸಖತ್ತಾಗಿರುತ್ತೆ. ಬೆಳೆಯೋ ಮಕ್ಕಳಿಗೆ ತುಂಬ ಹೆಲ್ದಿನೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವರು ತರಕಾರಿ ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಮಾಡ್ತಾರೆ, ಬಟ್ ತರಕಾರಿ ಎಲ್ಲ ಆ್ಯಡ್ ಮಾಡಿ ಮಾಡೋ ಕಿಚಡಿ ಬೇರೆ ಥರ ಇರುತ್ತೆ. ಅದು ಸ್ವಲ್ಪ ಮಸಾಲೆ ಟೊಮೆಟೊನೆಲ್ಲ ಹಾಕಿ ಮಾಡ್ತೀನಿ. ಇದು ಸಿಂಪಲ್ಲಾಗಿ ಮಾಡೋ ಕಿಚಡಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಪಿಕ್ಕಲು ಮತ್ತು ಮೊಸರು ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಮಕ್ಕಳಿಬ್ರು ಆಟ ಆಡೋದಕ್ಕೆ ಹೋಗ್ತಾ ಇದ್ದಾರೆ. ಸಂಜೆ 4 ಗಂಟೆ ಆಗ್ತಾ ಇದೆ. ಇವನಿಗೆ ಇವತ್ತು ಅಕಾಡೆಮಿಗೆ ರಜೆ ಕೊಟ್ಟಿದ್ದಾರೆ. ಅಕಾಡೆಮಿಯಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂತೆ, ಅದರಿಂದ ಬಾ ವಿಡಿಯೋ ಮಾಡಬೇಡ, ನನ್ನ ಕಳಿಸು ಫಸ್ಟ್ ಅಂತ ಹೇಳ್ತಿದ್ದ. ನಾನು ಬಿಡ್ತೀನಾ, ಅಕಾಡೆಮಿಗೆ ಫೀಸ್ ಪೇ ಮಾಡಲ್ಲ ನೀನು ಹಿಂಗೆಲ್ಲ ಮಾಡಿದ್ರೆ ಅಂತ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಬ್ಲಾಗ್ ಮುಖಾಂತರ ತೋರಿಸಿದ್ದೀನಿ. ಅವನು ದೊಡ್ಡವನೇನಾದರೂ ಆ ಥರ ಅಂದರೆ ಚಿಕ್ಕವನೂ ಸಹ ಅಮ್ಮ ನನ್ನನ್ನು ತೋರಿಸ್ಬೇಡ, ಹೋಗ್ತೀನಿ ಆಟ ಆಡೋದಕ್ಕೆ ಅಂತ ನಾಟಕ ಮಾಡ್ತಾನೆ. ಸ್ವಲ್ಪ ಇವನ್ನ ಮುದ್ದಾಡಿದ್ರೆ ಅಯ್ಯೋ ಸರಿ ಅಮ್ಮ ವ್ಲಾಗ್ ಮಾಡು ಅಂತ ಕೋಆಪ್ರೇಟ್ ಮಾಡ್ತಾನೆ. ಆ ಥರ ದಿನ ಸಾಯಂಕಾಲ ಮಕ್ಕಳಿಬ್ರು ಆಟ ಆಡೋದಕ್ಕೆ ಹೋಗ್ತಾರೆ. ಮನೇಲಿದ್ರೆ ಅಂತೂ ಬರೀ ಟಿವಿ ನೋಡೋದೆ. ಯೂಟ್ಯೂಬಲ್ಲಿ ಒಂದು ಗೇಮಿಂಗ್ ಚಾನಲ್ನು ಬಿಟ್ಟಿಲ್ಲ, ಎಲ್ಲ ಗೇಮಿಂಗ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಮತ್ತು ಆ್ಯನಿಮೇಟ್ ಡ್ರಾಯಿಂಗ್ ಅಂದರೆ ಸ್ಕೆಚಿಂಗ್ ಚಾನಲ್ಸ್ನು ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ.
ಸೊ ಇದೇ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಸ್ವಲ್ಪ ಆಚೆ ಹೋಗ್ಬಿಟ್ಟು ಔಟ್‌ಡೋರ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡು ಬನ್ನಿ ಅಂತ ನಾನು ಕಳಿಸ್ತಾ ಇರ್ತೀನಿ. ಮಕ್ಕಳನ್ನ ಕಳ್ಸಾದ್ಮೇಲೆ ಇನ್ನೇನು ಡಿನ್ನರ್‌ಗೆ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ಗೋಬಿ ಆಲೂ ಸಬ್ಜಿ ಮಾಡಿದ್ದೀನಿ. ಸ್ವಲ್ಪ ಗೋಬಿ ಬೆಂದೋಗ್ಬಿಟ್ಟಿದೆ. ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಿರಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ ಅವ್ರಿಗೆ. ಮತ್ತು ಮಧ್ಯಾಹ್ನ ಮಾಡಿರೋ ಏನಪ್ಪ ಕಿಚಡಿನೂ ಸಹ ಇತ್ತು. ಅದಕ್ಕೆ ಸಿಂಪಲ್ಲಾಗಿ ರೋಟೀಸ್ ಮಾಡಿದ್ದೀನಿ. ಯಜಮಾನ್ರೂ ಸಹ ಬರ್ತಾರೆ ಇವತ್ತು. ಅದರಿಂದ ರೋಟೀಸ್ ಅವ್ರಿಗೂ ಸಹ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಇವ್ನು ಬಂದಮೇಲೆ ನನಗೆ ಹೇಳ್ತಾ ಇದ್ದಾನೆ, ಅಮ್ಮ ನನಗೆ ಪಿಂಪಲ್ಸ್ ಬರ್ತಾ ಇದೆ ಅಂತ ಹೇಳಿ. ಈ ಏಜಲ್ಲಿ ಮಕ್ಕಳು ಎಲ್ಲಾನು ಬಂದು ಹೇಳ್ತಾರೆ, ಪಿಂಪಲ್ಸ್ ಬರ್ತಾ ಇದೆ, ನನಗೆ ಮೀಸೆ ಬರ್ತಾ ಇದೆ, ನಾನು ಇಷ್ಟು ಉದ್ದ ಆಗಿದ್ದೀನಿ. ಇವ್ನ್ದು ಅದೇ ಆಗಿಬಿಟ್ಟಿದೆ. ನಾನು ಇವ್ನ ಏಜಲ್ಲಿ ಏನು ಕೇರ್ ಮಾಡ್ತಾ ಇರಲಿಲ್ಲ ಫ್ರೆಂಡ್ಸ್. ದಿನಕ್ಕೆ ಒಂದ್ಸಲನೂ ಮುಖ ತೊಳಿತಾ ಇರಲಿಲ್ಲ ಸರಿಯಾಗಿ. ಈ ನನ್ನ ಮಗ 3 ಟೈಮ್ ಮುಖ ತೊಳಿತಾನೆ, ಸ್ಕ್ರಬ್ ಅಂತೆ, ಫೇಸ್ ಪ್ಯಾಕ್ ಅಂತ ಅದೆಲ್ಲ ಕೇಳ್ತಾನೆ. ಪರವಾಗಿಲ್ಲ ಬಿಡು, ಅಷ್ಟಾದರೂ ಅವನಿಗೆ ಇದೆ ಅಲ್ವಾ, ಅವನ ಪರ್ಸ್ನಾಲಿಟಿನ ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಇಲ್ಲ ಅಂದರೆ ನಂತರ ಗಜಿಬಿಜಿ ಮುಖ ಆಗಿಬಿಡುತ್ತೆ. ಅಪ್ಪ ಇವನ ಏಜಲ್ಲಿ ಫುಲ್ಲು ಪಿಂಪಲ್ಸು. ನನಗೆ ಕೇರೇ ಮಾಡಿದ್ದೇ ಇಲ್ಲ, ಯಾರೂ ಹೇಳ್ಕೊಡೋರು ಇರಲಿಲ್ಲ. ಮಕ್ಕಳು ಅವ್ರ ಬುದ್ಧಿಯಿಂದ ಅವರಾಗ ಅವರು ಮೇಂಟೈನ್ ಮಾಡ್ಕೊಂಡು ಹೋದರೆ ಅದೇ ಒಳ್ಳೇದಲ್ವಾ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್.